Good morning. Myself, Mahalakshmi, Assistant Professor in Commerce, Government First Grade College, Madhugiri. Today, we are going to discuss about the concept of women empowerment and the policies, the government policies and schemes in the empowerment of women in India. The process of increasing the capacity of the individuals or group to make the choice into desired action and outcome. Central to these practices are processes, actions which build collective and individual assets and improve the efficiency and fairness of the organization. Here, for the empowerment of the women, their government is going to govern, the government is assisting, they are addressing the diversity of social structures that govern the women's lives. They are identifying, the government is identifying the women in India in a very where the women are in a very critical paths. At the same time, there are the numerous social movements fighting for the right of the marginalized, such as Dalit right movement, tribal right movement, etc. These movements have achieved many gains in assuring the representation of traditionally marginalized communities into mainstream of the society. The participation of women is very low as compared to the men in unorganized sector. Nevertheless, their contribution cannot be ignored. Thus, women entrepreneurship can be considered as a necessity entrepreneurship rather than opportunity ಎಂಟರ್ಪ್ರಿನಿಯರ್ಶಿಪ್. ನೋಡಿ, ಸಾಕಷ್ಟು ಈಗಿನ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಹೇಳೋದಾದರೆ ವಿಮೆನ್ ಆರ್ ವೆರಿ ಕಾಷಿಯಸ್, ವಿಮೆನ್ ಆರ್ ವೆರಿ ಇನಿಷಿಯೇಟಿವ್ ಟು ಓಪನ್ ಎನ್ ಎಂಟರ್ಪ್ರೈಸ್. ಆದರೆ ಬಿಫೋರ್ ಹೆಂಗಿತ್ತು ಅಂತಂದರೆ ದ ಪಾರ್ಟಿಸಿಪೇಷನ್ ಆಫ್ ದ ವಿಮೆನ್ ಪಾರ್ಟಿಸಿಪೇಷನ್ ಅಥವಾ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು, ಒಂದು ಆರ್ಗನೈಸೇಷನ್ ಸೆಕ್ಟರಲ್ಲಾಗಿರ್ಬೋದು. ಆದರೆ ಇಲ್ಲಿ ಏನಾಗ್ತಾ ಇತ್ತು ಅಂತಂದರೆ ವೆನ್ ಕಂಪೇರ್ಡ್ ಟು ದ women, men were participating more. Rather than that, the women were very low participation. ಈ ವೆರಿ ಲೋ ಪಾರ್ಟಿಸಿಪೇಷನಿಂದ ಏನಾಯಿತು, ದರ್ ಕಾಂಟ್ರಿಬ್ಯೂಷನ್ ಈಗಿನ ಸಿಚುವೇಷನಲ್ಲಿ their contribution cannot be ignored today. The contribution of the women towards the nation's growth or economy, ಇದರಲ್ಲಿ ಯಾವುದೇ ಕಾರಣಕ್ಕೂ ವಿಮೆನ್ ಪಾರ್ಟಿಸಿಪೇಷನ್ನ ಇಗ್ನೋರ್ ಮಾಡೋ ಅಂತ ಇಲ್ಲ. ವಿಮೆನ್ ಎಂಟರ್ಪ್ರಿನರ್ಶಿಪ್ ಈಸ್ ಕನ್ಸಿಡರ್ಡ್ ಆಸ್ ನೆಸೆಸಿಟಿ. ನೋಡಿ, ಅವ್ರ ಇಚ್ಛೆಯಿಂದ, ಅವ್ರ ಇನಿಷಿಯೇಟಿವಿಂದ, ಕ್ಯೂರಿಯಾಸಿಟಿಯಿಂದ, ಅವರಲ್ಲಿರೋ ಕಾನ್ಫಿಡೆನ್ಸಿಂದ ಅವ್ರ ಎಂಟರ್ಪ್ರೈಸ್ನ ಓಪನ್ ಮಾಡಿದ್ದಾರೆ ಹೊರತಾಗಿ ನಾಟ್ ಬೈ ಆ್ಯನ್ ಆಪರ್ಚುನಿಟಿ. ಏನೋ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಅವ್ರು ಮಾಡಿಲ್ಲ. ಅವ್ರ ಸ್ವಇಚ್ಛೆಯಿಂದ, ಇಂಟ್ರೆಸ್ಟಿಂದನೇ ವಿಮೆನ್ ಎಂಟರ್ಪ್ರಿನರ್ಶಿಪ್ನ ಓಪನ್ ಮಾಡ್ತಾ ಹೋಗಿದ್ದಾರೆ. There are the various government policies. There are the various government policies and schemes in upliftment or empowerment of the women. ಯಾವ್ಯಾವ ಸ್ಕೀಮ್ಸ್ ಇದೆಯಪ್ಪ ಅಂತಂದರೆ ಮಹಿಳಾ ಇ-ಹಾತ್ ಸ್ಕೀಮ್. ಮಹಿಳಾ ಇ-ಹಾತ್ ಸ್ಕೀಮ್ ಅಂತಂದರೆ ದಿಸ್ ಈಸ್ ಒನ್ ಆಫ್ ದ ಆನ್ಲೈನ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಅಥವಾ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತಾನೆ. ದಿಸ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಟು ಸಪೋರ್ಟ್ ದ ವಿಮೆನ್ ಎಂಟರ್ಪ್ರಿನಿಯರ್ಸ್. ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಮಹಿಳಾ ಅಂದರೆ ವಿಮೆನ್ ಮಾರ್ಕೆಟಿಂಗ್ಗೋಸ್ಕರನೇ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಆನ್ಲೈನಲ್ಲಿ ದೇ ಆರ್ ಹೆಲ್ಪಿಂಗ್ ದ ವಿಮೆನ್ ಎಂಟರ್ಪ್ರಿನಿಯರ್ಸ್ ಥ್ರೂ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗ್ಬೋದು ಅಥವಾ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಮುಖೇನ ಆಗ್ಬೋದು. ಟು ಶೋಕೇಸ್ ದ ಪ್ರಾಡಕ್ಟ್ಸ್ showcase ಅಥವಾ to display the products made and the services rendered by the women. This is a part of the Digital India initiative. Women can register themselves at Mahila Ihat, mahilaihat.rmk.gov.in
and leverage technology for showcasing their ವರ್ಕ್ ಟು ಬ್ರಾಡರ್ ಮಾರ್ಕೆಟ್. ನೋಡಿ, ಇಲ್ಲಿ ಬ್ರಾಡರ್ ಮಾರ್ಕೆಟ್ ಅಂತಂದರೆ ಹೇಗೆ ವಿಮೆನ್ ಒಂದು ಮಾರ್ಕೆಟ್ ಏನು ಮಾರ್ಕೆಟಿಂಗ್ ಅಥವಾ ಅವ್ರು ಮಾಡಿರೋವಂಥ ಪ್ರಾಡಕ್ಟ್ ಅಥವಾ ಸರ್ವೀಸಸ್ನ ಹೇಗೆ ಶೋಕೇಸ್ ಅಥವಾ ಡಿಸ್ಪ್ಲೇ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಮಾಡ್ತಾ ಹೋಯಿತು. ದಿಸ್ ಈಸ್ ಒನ್ ಆಫ್ ದ ಪ್ರೋಗ್ರಾಮ್, ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ದಿಸ್ ಈಸ್ ಒನ್ ಆಫ್ ದ ಪ್ರೋಗ್ರಾಮ್ ವಿಚ್ ಈಸ್ ಸ್ಟಾರ್ಟೆಡ್ ಬೈ ದ ಟುಡೇಸ್ ಆರ್ ಪ್ರೆಸೆಂಟ್ ಗವರ್ನಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬೇಟಿ ಬಚಾವೋ ಬೇಟಿ ಪಡಾವೋ. ನೋಡಿ, ಹಿಂದಿನ ಕಾಲದಲ್ಲಿ ಹೇಗಾಗ್ತಿತ್ತು ಅಂದರೆ ಹೆಣ್ಮಕ್ಳು ಹುಟ್ಟಿದ್ದಾರೆ ಅನ್ನೋದು ಗೊತ್ತಿದೆ, ಭ್ರೂಣ ಹತ್ಯೆನೇ ಆಗೋಗ್ತಿತ್ತು. ಆದರೆ ಈ ಬೇಟಿ ಪಡಾವ್ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಸೊಸೈಟಿಯಲ್ಲಿ ಯಾವುದೇ ಕಾರಣಕ್ಕೂ ಮೇಲ್ ಆರ್ ನಾಟ್ ಓನ್ಲಿ shown the higher priority, even both the male and the female are given equal priority for ಎಂಟರ್ಪ್ರಿನರ್ಶಿಪ್ ಆಲ್ಸೋ. ಈವನ್ ಬೇಟಿ ಬಚಾವೋ, ಹೇಗೆ ಅವ್ರನ್ನ ಬಚಾವು ಅಥವಾ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ವೇರಿಯಸ್ ಸ್ಕೀಮ್ಸ್ ಟು ಸೇವ್ ದ ಗರ್ಲ್ ಚೈಲ್ಡ್. ಹೇಗೆ ಮಾಡ್ತಾ ಇದೆ, ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ನ ಪ್ರೊವೈಡ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಸುಕನ್ಯಾ ಸಮೃದ್ಧಿ ಸ್ಕೀಮ್, ಈ ಥರ ಸ್ಕೀಮ್ಸ್ನ ಪ್ರೊವೈಡ್ ಮಾಡಿ ವಿಮೆನ್ನ ಫ್ರೀ ಎಜುಕೇಟ್ ಮಾಡೋದ್ರಲ್ಲಾಗಿರ್ಬೋದು. ಇವತ್ತು ಎಲ್ಲಿ ನಾಟ್ ಓನ್ಲಿ ಇನ್ ದ ಸ್ಕೂಲಿಂಗ್, ಈವನ್ ಇನ್ ದ ಕಾಲೇಜ್ ಲೆವೆಲ್ ಆಲ್ಸೋ ಅವರಿಗೆ ವಿಮೆನ್ಗೆ ಓದಿಸೋ ಅಂಥದ್ದು ಅಥವಾ ಫ್ರೀ ಎಜುಕೇಷನ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋವಂಥದ್ದಾಗಿರ್ಬೋದು. ಈ ಥರ ಎಲ್ಲ ಮಾಡಿ ಗೌರ್ಮೆಂಟ್ ಏನು ಮಾಡ್ತಿದೆ, ಬೇಟಿ ಬಚಾವೋ ಆ್ಯಂಡ್ ಬೇಟಿ ಪಡಾವೋ ಅಂತ ಒಂದು ಸ್ಕೀಮ್ನ ಇಂಟ್ರಡ್ಯೂಸ್ ಮಾಡಿ ಟು ಸೇವ್ ದ ಗರ್ಲ್ ಚೈಲ್ಡ್. ದಿಸ್ ಈಸ್ ದ ಒನ್ ಆಫ್ ದ ಪ್ರೋಗ್ರಾಮ್ ವಿಚ್ ಹ್ಯಾಸ್ ಲಾಂಚ್ಡ್ ಬೈ ದ Health and Family Welfare and the Ministry of Human Resource Development. And next scheme is One Stop Center Scheme. This is popularly known as Shakti antane ಹೇಳ್ತಾ ಹೋಗ್ತಾನೆ. This is the One Stop Center which was established at various locations in India for providing shelter, police desk, legal, medical and counseling services to the victims of violence under one roof, integrated with a 24 hours ಹೆಲ್ಪ್ಲೈನ್. ನೋಡಿ, ಇದು ಒಂದು ಶಕ್ತಿ ಪ್ರೋಗ್ರಾಮ್ ಅಂತಲೇ ಮಾಡ್ಕೊಂಡಿದ್ದಾನೆ. ಒನ್ ಸ್ಟಾಪ್ ಸೆಂಟರ್ಸ್ ಅಂತಲೇ ಹೇಳ್ತಾ ಒಂದು ಡಿಫ್ರೆಂಟ್ ಲೊಕೇಶನ್ಸಲ್ಲಿ, ಡಿಫ್ರೆಂಟ್ ಲೊಕೇಶನ್ಸ್ ಆಫ್ ಇಂಡಿಯಾದಲ್ಲಿ ದೇ ಆರ್ ಪ್ರೊವೈಡಿಂಗ್ ದ ಶೆಲ್ಟರ್ ಫಾರ್ ದ ವಿಮೆನ್. ಪೊಲೀಸ್ ಸಂಬಂಧಪಟ್ಟಿರುವಂಥ ಸಹಾಯ ಆಗಿರ್ಬೋದು, ಅಥವಾ ಲೀಗಲ್ಲು, ಮೆಡಿಕಲ್ಲು, ಕೌನ್ಸಿಲಿಂಗ್ ಸರ್ವೀಸಸ್ಸು, ಅಥವಾ ಯಾರು ಒಂದು ವೈಲೆನ್ಸಿಂದ ವಿಕ್ಟಿಮ್ಸ್ ಇರ್ತಾರೆ, ಈ ಥರದವ್ರು ಎಲ್ಲರಿಗೂ ಅಸಿಸ್ಟೆನ್ಸ್ ಅಂದರೆ ಅವ್ರಿಗೆ ಬೇಕಾಗಿರುವಂಥ ಹೆಲ್ಪ್ನ ಪ್ರೊವೈಡ್ ಮಾಡ್ತಾ ಶಕ್ತಿ ಸೆಂಟರ್ಸ್ ಅಕ್ರಾಸ್ ದ ಕಂಟ್ರೀಸ್ ವರ್ ಎಸ್ಟಾಬ್ಲಿಷ್ಡ್ ಟುಡೇ. they are also providing the counseling and legal aid and also the shelter to be provided to the women. And next, working women's hostel. Yes, working women's ge anta yaru work ಮಾಡ್ತಿರ್ತಾರಲ್ಲ, their objective is to provide, this is a scheme, their objective is to provide shelter to the women and to promote the availability of safe and conveniently located accommodation for the working women with a daycare facility for their children, and wherever possible in the urban, semi-urban and in the rural areas also where the employment opportunity for women exists. Further details of the working women hostel scheme can also to be accessed on the Department of the Women and Child Development official website. ನೋಡಿ, ವರ್ಕಿಂಗ್ ವುಮೆನ್ಸ್ಗೋಸ್ಕರ ಹೇಗೆ ಹಾಸ್ಟೆಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ಹೇಗೆ ಅವರು ಎಲ್ಲಿ ರೂರಲ್ ಏರಿಯಾಸಲ್ಲಿ ಆಗಿರ್ಬೋದು ಅಥವಾ ಅರ್ಬನ್ ಏರಿಯಾಸಲ್ಲಿ ಆಗಿರ್ಬೋದು, ಈ ಥರ ವರ್ಕಿಂಗ್ ವುಮೆನ್ಸ್ಗೋಸ್ಕರ ಹಾಸ್ಟೆಲ್ಸ್ನ ಪ್ರೊವೈಡ್ ಮಾಡಿ ಆ ಮಕ್ಕಳನ್ನ ವರ್ಕಿಂಗ್ ವುಮೆನ್ಸ್ನ ಹೇಗೆ ಅವರು ಅಪ್ಲಿಫ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ಅವರ ಮಕ್ಕಳಿಗೋಸ್ಕರ, ವರ್ಕಿಂಗ್ ವುಮೆನ್ ಮಕ್ಕಳಿಗೋಸ್ಕರ ಡೇ ಕೇರ್ ಸೆಂಟರ್ಸು, ಚೈಲ್ಡ್ ಕೇರ್ ಸೆಂಟರ್ಸ್ನ ಸಮೇತ ಇದರ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಜೊತೆಯಲ್ಲೇ ಅವರು ಎಸ್ಟಾಬ್ಲಿಷ್ ಮಾಡಿ ವಿಮೆನ್ನ ಪ್ರಮೋಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ಸ್ವಾದರ್ ಘರ್. ಸ್ವಾದರ್ ಸ್ಕೀಮ್ which was launched by the Union Ministry and Development in 2002 for the rehabilitation of the women in difficult circumstances.
This scheme provides shelter, food, clothing, care to the marginalized women or girls who are in need. The beneficiaries include widows deserted by their family, relative, women prisoners released from jail and without any family support, the survivors of the natural disasters, women victims, terrorist, extremist violence, see ಎಕ್ಸೆಟ್ರಾ ಇವೆಲ್ಲ ಅದನ್ನು ಇಂಥ ವುಮೆನ್ಸ್ ಯಾರೆಲ್ಲ ಸಫರ್ ಆಗ್ತಾ ಇದ್ರಲ್ಲ, ಆದಷ್ಟು ಫ್ಯಾಮ್ಲಿ ಕಡೆ ಸಪೋರ್ಟ್ ಇಲ್ಲದೆ ಇರೋವಂಥದ್ದು, ಮತ್ತು ಅವ್ರ ಫ್ಯಾಮ್ಲಿಯಿಂದ ಹೊರ ಬಂದಿರೋ ಅಂಥವಳಾಗಿರ್ಬೋದು, ಅಥವಾ ಒಂದು ಜೈಲಿಂದ ಬಂದಮೇಲೆ ಕೆಲವ್ರಿಗೆ ಅಂಥ ಪ್ರಯಾರಿಟಿ ಸೊಸೈಟಿಯಲ್ಲಿ ಸಿಗದೇ ಇರೋವಂಥದ್ದಾಗಿರ್ಬೋದು, ಈ ಥರ ಎಲ್ಲರಿಗೂ ಏನು ಮಾಡ್ತಿದ್ರು, ಫುಡ್ಡಿಂಗು, ಶೆಲ್ಟರ್ ಅಂದರೆ ಕ್ಲಾತಿಂಗ್ ಫೆಸಿಲಿಟಿ ಕೊಟ್ಟು ಶೆಲ್ಟರ್ ಕೊಟ್ಟು ಅವ್ರನ್ನ ಕೇರ್ ಮಾಡ್ತಾ ಹೋಗ್ತಾಯಿದ್ದು ಸ್ವಾದರ್ ಘರ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಪೋರ್ಟ್ ಟು ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಹೌದು, ಟ್ರೈನಿಂಗ್ ಮತ್ತು ಎಂಪ್ಲಾಯ್ಮೆಂಟ್ ಯಾರಿಗೆ? ವಿಮೆನ್ಗೋಸ್ಕರ. ಸಪೋರ್ಟ್ ಟು ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ scheme aims to provide skills that give employability to women and to provide competencies and skills that enable women to become the self-employed. ನೋಡಿ, ಅವ್ರಿಗೆ ಟ್ರೈನಿಂಗ್ನ ಕೊಟ್ಟು ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ನೂ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ವುಮೆನ್ನಲ್ಲಿ ಅವರಲ್ಲಿರೋ ಅಂಥ ಕಾಂಪಿಟೆನ್ಸ್ ಸ್ಕಿಲ್ಸ್ನ ಎನೇಬಲ್ ಮಾಡಿ ಅವರು ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಇರೋದಕ್ಕೋಸ್ಕರ. ಆ್ಯಂಡ್ ನಾರಿ ಶಕ್ತಿ ಪುರಸ್ಕಾರ್ಸ್ these are the ಪುರಸ್ಕಾರ್ಸ್ ವಿಚ್ ಆರ್ ಅಟ್ ಅ ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್. ನ್ಯಾಷನಲ್ ಲೆವೆಲಲ್ಲಿ ಒಂದು ರೆಪ್ರೆಸೆಂಟ್ನ ಮಾಡಿ, ಐಡೆಂಟಿಫೈನ ಮಾಡಿ ವುಮೆನ್ಗೆ ಅವ್ರನ್ನ ರೆಕಗ್ನೈಸ್ ಮಾಡಿಬಿಟ್ಟು ಹೂ ಆರ್ ದ ಬೆಸ್ಟ್ ಅಚೀವರ್ಸ್ ಅಂತ ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ನ ರೆಕಗ್ನೈಸ್ ಮಾಡ್ತಾ ಇರೋವಂಥದ್ದು. ದೇರ್ ಆರ್ ದ ಎಫರ್ಟ್ಸ್ ಮೇಡ್ ಬೈ ದ ವುಮೆನ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಇನ್ ರೆಂಡರಿಂಗ್ ಡಿಸ್ಟಿಂಗ್ವಿಶ್ ಸರ್ವೀಸಸ್. ಇಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಲ್ಲಾಗ್ಬೋದು, ವೇರ್ ದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ ದ 8th of March. ಈ ಥರ ಒಂದು ರಾಷ್ಟ್ರೀಯ ಭವನಲ್ಲಿ ಒಂದು ಅವರಿಗೆ ಅವಾರ್ಡ್ನ ಪ್ರೊವೈಡ್ ಮಾಡೋವಂಥದ್ದಾಗಿರ್ಬೋದು. ಈ ಥರ ಎಲ್ಲ ರೆಪ್ರೆಸೆಂಟ್ನ ಮಾಡಿದ್ರೆ ವುಮೆನ್ನಲ್ಲಿ ಪ್ರತಿಯೊಬ್ಬ ವುಮೆನ್ ಅವರು ಹೇಗೆ ಅವರ ಕ್ರಿಯೇಟಿವಿಟಿ, ಇನ್ನೋವೇಟಿವ್ ಸ್ಕಿಲ್ಸ್ ಅಂತ ಏನಾದರೂ ಇದೆ, ದೇ ವಿಲ್ ಟ್ರೈ ಟು ಅಪ್ಲಿಫ್ಟ್ their knowledge and to establish their entrepreneurship activity in a present scenario. Thank you.